ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮೆಕ್ಕಾ ದರ್ವಾಜಾ, ಕಾಟೆ ದರ್ವಾಜಾ, ಕಲ್ಲಾನಿ ಸ್ಥಳಕ್ಕೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ. ಕೇಂದ್ರ ಬಸ್ ನಿಲ್ದಾಣ ಬಳಿ ಸೇತುವೆ, ಕೋಟೆಯಲ್ಲಿ ಗ್ಯಾಲರಿ, ಕಲ್ಲಾನೆ ಸೌಂದರೀಕರಣಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸೂಚನೆ. ಜಲಜೀವನ್ ಮಿಷನ್ ಕಾಮಗಾರಿ ಪ್ರಗತಿ ಪರಿಶೀಲನೆ. ಕಡಿಮೆ ಪ್ರಗತಿ ದಾಖಲಿಸಿದ ತಾಲೂಕು ಪಂಚಾಯಿತಿಗಳಿಗೆ ನೋಟಿಸ್ ನೀಡಿ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕ ಸಮನ್ವಯ ಸಮಿತಿಯಿಂದ ಕಾರ್ಮಿಕ ಇಲಾಖೆ ಮುಂದೆ ಪ್ರತಿಭಟನೆ. ಎರಮರಸ್ ರಸ್ತೆಯ ಲಾಡ್ಜ್ ಮೇಲೆ ಪೊಲೀಸರ ದಾಳಿ. ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ 6 ಮಹಿಳೆಯರ ರಕ್ಷಣೆ, 4 ಬಂಧನ. ಮತ್ತು ಪತ್ರಕರ್ತ ಆರ್ ರಾಮು ನಿಧನಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವ ಸೇತುವೆ ಕಿರಿದಾಗಿದ್ದು ವಾಹನ ಸಂಚಾರಕ್ಕೆ ಆಗುತ್ತಿರುವ ತೊಂದರೆ ತಪ್ಪಿಸಲು ವಿಸ್ತರಿತ ಸೇತುವೆ ನಿರ್ಮಾಣ ಹಾಗೂ ಮೆಕ್ಕಾ ದರ್ವಾಜಾ ಎದುರುಗಡೆ ಕೋಟೆಯಲ್ಲಿ ಸ್ವತಂತ್ರ ಹೋರಾಟದ ಇತಿಹಾಸ ಪರಿಚಯಿಸುವ ಗ್ಯಾಲರಿ ನಿರ್ಮಾಣಕ್ಕೆ ವಿಸ್ತೃತ ಯೋಜನೆ ರೂಪಿಸಿ ಸಲ್ಲಿಸಲು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಸೂಚಿಸಿದರು. ಅವರಿಂದು ಮೆಕ್ಕಾ ದರ್ವಾಜ್ ಬಳಿಯ ಕೋಟೆ ಕಂದಕ ಸ್ಥಳದ ವೀಕ್ಷಣೆ ನಡೆಸಿದರು. ಕೇಂದ್ರ ಬಸ್ ನಿಲ್ದಾಣಕ್ಕೆ ಬರುವ ಬಸ್ಗಳ ಸಂಚಾರದಿಂದ ಕಿರಿದಾದ ಸೇತುವೆಯಿಂದ ಸಮಸ್ಯೆಯಾಗುತ್ತಿದ್ದು, ಸೇತುವೆ ಅಗಲ ವಿಸ್ತರಿಸಿ ಮರು ನಿರ್ಮಾಣ ಮಾಡುವ ಅವಶ್ಯಕತೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಕಂದಕ ಹೊಳತೆಗೆಯುವ ಕೆಲಸ ಮಹಾನಗರ ಪಾಲಿಕೆಯಿಂದ ನಿರ್ವಹಿಸಲಾಗುತ್ತಿದ್ದು, ಕಂದಕ ಮುತುವರಿಯಾಗದಂತೆ ಫಿನಿಶಿಂಗ್ ಅಳವಡಿಸಲು ಸೂಚಿಸಲಾಯಿತು. ಕೋಟೆ ವೀಕ್ಷಣೆಗೆ ವ್ಯವಸ್ಥೆ ಹಾಗೂ ಕೋಟೆಗೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಲು ಅಂದಾಜು ಪಟ್ಟಿ ಸಿದ್ಧಪಡಿಸಲು ನಿರ್ಧರಿಸಿದರು. ಕಟ್ಟಾ ದರ್ವಾಜ್ಗೆ ಕೋಟೆ ಕೆಲವೆಡೆ ನೀರು ನಿಲ್ಲುತ್ತಿರುವುದು ಸ್ವಚ್ಛಗೊಳಿಸುವುದು ನಿರಂತರ ನಿಗಾ ವಹಿಸುವಂತೆ ಸೂಚಿಸಿದರು. ತೀನ್ ಕಂದಿಲ್ ಬಳಿಯಲ್ಲಿರುವ ಐತಿಹಾಸಿಕ ಕಲ್ಲಿನ ಸೌಂದರೀಕರಣಕ್ಕೆ ಬೇಕಾಗುವ ಅನುದಾನದ ಕುರಿತು ಪ್ರಸ್ತಾವನೆ ಸಲ್ಲಿಸುವ ಕುರಿತು ಸೂಚಿಸಲಾಯಿತು. ನಂತರ ಒಪೆಕ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು.
ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡ್ಗಿರಿ, ಸದಸ್ಯ ಜಯಣ್ಣ, ಉಪಮಹಾಪೌರ ಸಾಜಿದ್ ಸಮೀರ್, ಸದಸ್ಯ ಜಯಣ್ಣ, ಅಮರೇಗೌಡ ಹಂಚಿನಾಳ್, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್, ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾಲ್, ಲೋಕೋಪಯೋಗ ನಿರ್ಮಿತ ಕೇಂದ್ರದ ಅಧಿಕಾರಿಗಳಿದ್ದರು. ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕುಡಿಯುವ ನೀರನ್ನು ತಲುಪಿಸುವಲ್ಲಿ ತಾಲೂಕುವಾರು ಕಡಿಮೆ ಪ್ರಗತಿ ಸಾಧಿಸಿದ ತಾಲೂಕು ಪಂಚಾಯತ್ಗಳಿಗೆ ನೋಟಿಸ್ ನೀಡುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚಿಸಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಜಲ ನಿರ್ಮಲ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದ ಕಾಮಗಾರಿಕೆಗಳ ಸಮಗ್ರ ಅನುಷ್ಠಾನಕ್ಕಾಗಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯ ದೇವದುರ್ಗ, ಲಿಂಗಸೂರ್, ಮಾನ್ವಿ, ರಾಯಚೂರು ಹಾಗೂ ಸಿಂಧನೂರು ತಾಲೂಕು ವ್ಯಾಪ್ತಿಯಲ್ಲಿ ಒಟ್ಟು 4 ಬ್ಯಾಚ್ಗಳನ್ನು 1223 ಕಾಮಗಾರಿಕೆಗಳ ಗುರಿಯನ್ನು ನೀಡಲಾಗಿದ್ದು, ಅದರಲ್ಲಿ 832 ಕಾಮಗಾರಿಕೆಗಳನ್ನು ಪೂರ್ಣಗೊಳಿಸಲಾಗಿದೆ. ಉಳಿದಂತಹ 387 ಕಾಮಗಾರಿಕೆಗಳು ಇನ್ನೂ ಪ್ರಗತಿಯಲ್ಲಿವೆ. ಬಾಕಿ ಉಳಿದಿರುವ ಕಾಮಗಾರಿಕೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದರು. 4 ಬ್ಯಾಚ್ಗಳಲ್ಲಿ ಒಟ್ಟು ದತ್ತಾಂಶವನ್ನು ಗಮನಿಸಿದಾಗ ಲಿಂಗಸೂರು ತಾಲೂಕಿನಲ್ಲಿಯೇ 147 ಕಾಮಗಾರಿಕೆಗಳು ಪ್ರಗತಿಯಲ್ಲಿದ್ದು, ಕಾಮಗಾರಿಕೆಯನ್ನು ಶೀಘ್ರವೇ ಪೂರ್ಣಗೊಳಿಸಲು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದರು. ಕಾಮಗಾರಿಕೆ ಪೂರ್ಣಗೊಂಡ ನಂತರ ತಾಲೂಕುಗಳಿಗೆ ಭೇಟಿ ನೀಡಿ ಕಾಮಗಾರಿಕೆಯನ್ನು ಮರುಪರಿಶೀಲನೆ ಮಾಡಿ ಮನೆಗೆ ಸರಿಯಾಗಿ ನೀರು ತಲುಪುತ್ತಿದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರವೇ ಬಿಲ್ ಪಾಸ್ ಮಾಡಬೇಕು ಎಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿಯಾಗುತ್ತಿದೆ ಎಂದು ತಿಳಿಸಿದರು. ಬಾಕಿ ಉಳಿದ 371 ಕಾಮಗಾರಿಕೆಗಳನ್ನು ಪೂರ್ಣಗೊಳಿಸಲು ಪ್ರತಿ ತಿಂಗಳು 70 ಕಾಮಗಾರಿಕೆಗಳ ಗುರಿಯನ್ನಿಟ್ಟುಕೊಳ್ಳಬೇಕು. ಡಿಸೆಂಬರ್ ಅಂತ್ಯದೊಳಗೆ ಎಲ್ಲಾ ಕಾಮಗಾರಿಕೆಗಳು ಮುಗಿಯಲೇಬೇಕು. ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು, ಅನುಷ್ಠಾನಗೊಳಿಸಲಾದ ಕಾಮಗಾರಿಕೆಗಳ ಪ್ರಮಾಣವನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು ಎಂದು ತಿಳಿಸಿದರು. ಎಲ್ಲಾ ಶಾಲೆಗಳು ಮತ್ತು ಅಂಗನವಾಡಿಗಳಿಗೆ ಜಲಜೀವನ್ ಮಿಷನ್ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು. ಯಾವ ಶಾಲೆಗಳಲ್ಲಿ ಕಾಮಗಾರಿಕೆಯನ್ನು ಪೂರ್ಣಗೊಳಿಸಲಾಗಿದೆ ಅದನ್ನು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮಹಜರು ಮಾಡಿ ವರದಿ ನೀಡಬೇಕು. ಅಂಗನವಾಡಿಗಳಲ್ಲಿ ಬಳಸಲಾಗುವ ನೀರನ್ನು ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ಆರೋಗ್ಯ ಇಲಾಖೆಯಿಂದ ಪರೀಕ್ಷೆ ನಡೆಸಬೇಕು. ಮುಖ್ಯವಾಗಿ ಕುಡಿಯುವ ನೀರು ಹಾಗೂ ಅಡುಗೆಗೆ ಬಳಸುವ ನೀರನ್ನು ಸರಿಯಾಗಿ ಪರೀಕ್ಷೆ ಮಾಡಲೇಬೇಕು ಎಂದು ತಿಳಿಸಿದರು. ಪ್ರತಿದಿನವೂ ಆರೋಗ್ಯ ಇಲಾಖೆಯಿಂದ ನೀರಿನ ಪರೀಕ್ಷಾ ವರದಿಯನ್ನು ಪಡೆಯಲಾಗುತ್ತಿದೆ. ಆಯಾ ಗ್ರಾಮಗಳು ನೀರಿನ ಗುಣಮಟ್ಟದ ಪರೀಕ್ಷೆಯನ್ನು ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಪಡೆಯಲಾಗುತ್ತದೆ. ಜೊತೆಗೆ ಡೆಂಗು ಮಾಹಿತಿಯನ್ನು ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು. ರಿಪೋರ್ಟ್ ಆಗಿದೆ, ಈ ಪ್ರಕಾರದ ರಿಪೋರ್ಟ್ ನಮಗೆ ಬರುತ್ತೆ. ಸೊ ಅದು ರಿಪೋರ್ಟ್ ಇಂದ ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ, ಏನ್ ನಡೀತಾ ಇದೆ ವಿಲೇಜ್ ಅಲ್ಲಿ. ಓಕೆ, ಸೊ ಪ್ರತಿದಿನ ಫಾರ್ ಎಕ್ಸಾಂಪಲ್ ನಿನ್ನೆ 2 ಕೇಸ್ ಎಲ್ಲ ಫುಡ್ ಇಂದ ಜಿ ಕೇಸಸ್ ಇತ್ತು. ಬಟ್ ನಮಗೆ ಬೇಗ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಾವು ಇಮಿಡಿಯೇಟ್ಲಿ ಮೆಡಿಕಲ್ ಅಟೆನ್ಷನ್ ಪೇಷಂಟ್ಗೆ ಸಿಕ್ಕಿದೆ ಅಥವಾ ಇಲ್ಲ, ಇಮಿಡಿಯೇಟ್ಲಿ ರಿವೈವಲ್ ಆಗಿದೆ ಅಥವಾ ಇಲ್ಲ ಅದು ನೋಡ್ಲಿಕ್ಕೆ ಆಗುತ್ತೆ. ಸೊ ಅಂಡರ್ ನ್ಯಾಷನಲ್ ಇಂಟಿಗ್ರೇಟೆಡ್ ಸರ್ವಿಲೆನ್ಸ್ ಪ್ರೋಗ್ರಾಮ್ ಅಲ್ಲಿ, ಡಿಸೀಸ್ ಸರ್ವಿಲೆನ್ಸ್ ಪ್ರೋಗ್ರಾಮ್ ಅಲ್ಲಿ ಈ ನಾವು ಮಾಡ್ತಾ ಇದ್ದೀವಿ. ಪ್ರತಿದಿನ 2 ಬಾರಿ ನಮ್ಮ ಎಲ್ಲ CHC ಹಾಸ್ಪಿಟಲ್ ಇಂದ ನಮಗೆ ಇದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ವೇಸ್ ವಿ ಆರ್ ಟ್ರೈಂಗ್ ಟು ಐಡೆಂಟಿಫೈ GE ಕೇಸಸ್. ಜೊತೆಗೆ ಇದು ಡೆಂಗು ಬಗ್ಗೆ ಸ್ವಲ್ಪ ಇದು ಇತ್ತು ಮುಂಚೆ, ಕೆಲವು ದಿನ ಅಲ್ಲಿ ರೂಮರ್ಸ್ ಇತ್ತು ಡೆಂಗು ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ಅಂತ. ಸೊ ನಮ್ಮ ಕಡೆ ನಾವು ಏನೇನು ಸ್ಯಾಂಪಲ್ ತಗೊಳ್ತೀವಿ ಡೆಂಗು, ಆ ಕಡೆ ಡೆಂಗು ಕನ್ಫರ್ಮೇಶನ್ ಯಾವುದು ಆಗಲಿಲ್ಲ. ಓಕೆ, ಡೆಂಗು ಸದೃಶ ಅಂದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಕೆಲವು ಜಾಗ ಅಲ್ಲಿ ಅಂತ ಇನ್ಫಾರ್ಮೇಶನ್ ಬಂದಿತ್ತು. ಬಟ್ ಆ ಕಡೆ ಸರಿಯಾಗಿ ನೋಡಿದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ನಾವು ಮಾತಾಡಿದ್ದೀವಿ, ಅದು ಕೂಡ ವೈರಲ್ ಫೀವರ್ ಇದೆ, ಹೆವಿ ವೈರಲ್ ಲೋಡ್ ಇದೆ, ಅದು ಕಾರಣ ಪ್ಲೇಟ್ಲೆಟ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ನಾವು ಏನು ಮಾಡಬೇಕು ಈಗ ಸರ್ವಿಲೆನ್ಸ್ ಅಲ್ಲಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ ನಮಗೆ ಪ್ರತಿದಿನ ಅವ್ರ ಕಡೆ ಜ್ವರದ್ದು ಇಷ್ಟು ಪೇಷಂಟ್ ಬರ್ತಾ ಇದೆ ಅದು ಎಲ್ಲ ಇನ್ಫಾರ್ಮೇಶನ್ ನಮಗೆ ಕಳಿಸ್ಬೇಕು. ಸೊ ಗವರ್ಮೆಂಟ್ ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಜ್ವರದ ಪೇಷಂಟ್ಸ್ ಇಷ್ಟು ಬರ್ತಾ ಇದೆ ಫಸ್ಟ್. ಸೆಕೆಂಡ್, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸುಮ್ಮನೆ ಡೆಂಗು ಇದೆ ಅಂತ ಹೇಳಬಾರ್ದು, ಟೆಸ್ಟಿಂಗ್ ಆಗುವವರೆಗೆ ಡೆಂಗು ಇದೆ ಅಂತ ಕನ್ಫರ್ಮ್ ಮಾಡಬಾರ್ದು. ಬೇಕಿದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ಸ್ ಇಂದ ಪೇಷಂಟ್ ಸ್ಯಾಂಪಲ್ ತಗೊಳ್ಳಿ, ಬೇಗ ಟೆಸ್ಟಿಂಗ್ ಮಾಡಿ. ಓಕೆ, ಬಟ್ ಇದುವರೆಗೆ ಕನ್ಫರ್ಮ್ ಯಾವುದು ಕೇಸ್ ಇಲ್ಲ ಡೆಂಗು, ಈ ಲಾಸ್ಟ್ 2 ತಿಂಗಳಲ್ಲಿ ಯಾವುದು ಕೇಸ್ ಇಲ್ಲ. ಓಕೆ, ಸೊ ಟೆಸ್ಟಿಂಗ್ ನಾವು ಮಾಡ್ತೀವಿ ಪ್ರೈವೇಟ್ ಹಾಸ್ಪಿಟಲ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದು ಪೇಷಂಟ್ಸ್ ಇದ್ದಾರೆ ಜ್ವರದ ಪೇಷಂಟ್, ಅದು ಎಲ್ಲ ಟೆಸ್ಟಿಂಗ್ ಮಾಡಿ ವಿ ವಿಲ್ ಒನ್ಸ್ ಅಗೇನ್ corroborate ದಿ ಫ್ಯಾಕ್ಟ್ಸ್. ಓಕೆ ಸರ್, ನಮ್ಮ ದೇವನೂರು ತಾಲೂಕಲ್ಲಿ ಸರ್ ಟೋಟಲ್ 280 ಆಗಿದೆ ಸರ್. ಅದು ಇದೆ ಟೋಟಲ್. ಲಾಸ್ಟ್ ಜೂನ್ ತಿಂಗಳಲ್ಲಿ ಸೆಂಟ್ ಪ್ಲಾನ್ ಇತ್ತಲ್ಲ, ಅದು ಬೇಗ ಬಿದೆಯಾ? ಹಾಂ, ಸೊ ಕೂತ್ಕೊಳ್ಳಿ. ಸೊ ಬೇಸಿಕಲಿ ನೀವು ಇದು ತಗೊಳ್ಳಿ, ತಾಲೂಕು ವೈಸ್ ತಗೊಳ್ಳಿ. ಫಸ್ಟ್ ಸೆಕೆಂಡ್, ಯಾವ ಕಾಲದಲ್ಲಿ ಪ್ರಗತಿ ಕಡಿಮೆ ಇದೆ ಅದು ನೋಟಿಸ್ ಇಶ್ಯೂ ಮಾಡಿ. ಅವರು ಟಾರ್ಗೆಟ್ ಏನು ಕೊಟ್ಟಿದ್ದರು ಅದು ಅಚೀವ್ ಮಾಡಲಿಲ್ಲ.
ಯಾವ ಕಡೆ ಅದು ಕಂಪ್ಲೀಟ್ ಆಗಿದೆ, ಓಕೆ, ಆ ಕಡೆ ಕೂಡ ಕಂಪ್ಲೀಟ್ ಆಗಿದೆ. ಅಂದ್ರೆ ಇದು ಹೌ ದ ಡಿಫೈನ್ ಕಂಪ್ಲೀಷನ್. ಟ್ರಯಾಂಗಲ್ ಜೊತೆ ವಾಟರ್ ಮನೆಗೆ ಹೋಗ್ಬೇಕು. ಅದು ಅವರು ಏನ್ ಮಾಡ್ತಾರೆ, ಕೆಲವು ಬಾರಿ ಕಂಪ್ಲೀಟ್ ಆಗಿದೆ ಅಂದ್ರೆ ಪೈಪ್ಲೈನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ರೈಸಿಂಗ್ ಮಿಲ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಮೇನ್ಸ್ ಸಪ್ಲೈ ಕೊಟ್ಟಿಲ್ಲ. ಬೇರೆ ಬೇರೆ ಕಾರಣದಿಂದ ನಾವು ನೋಡಿದ್ದೀವಿ ಫೀಲ್ಡ್ ಅಲ್ಲಿ. ಸೊ ಈ ಪ್ರಕಾರದ್ದು ಇದು ಅಕ್ಸೆಪ್ಟೆಡ್ ಇಲ್ಲ. ಎಲ್ಲಿ ಕಂಪ್ಲೀಟ್ ಆಗಿದೆ ಅಂದ್ರೆ ಮನೆಗೆ ನೀರು ಹೋಗ್ಬೇಕು. ಸೊ ಅದು ನಮಗೆ ಫೋಟೋಸ್ ಜೊತೆಗೆ ನಮಗೆ ಇದು ಬೇಕು, ಎವಿಡೆನ್ಸ್ ಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಕಂಪ್ಲೀಟ್. ಮತ್ತೆ ಅದು ಪ್ರಕಾರದ್ದು ಡೆಫಿನೇಷನ್ ಕಂಪ್ಲೀಟ್ ಅಂದ್ರೆ ಏನು, ಮನೆಗೆ ನೀರು ಹೋಗ್ಬೇಕು. ಸೊ ಅದು ಪ್ರಕಾರದ ಕಂಪ್ಲೀಷನ್ ಆಗುವವರೆಗೆ ಇಂಡೆಂಟ್ ಜನರೇಟ್ ಮಾಡಬೇಕು, ನೋ ಬಿಲ್. ಓಕೆ, ದಟ್ ಇಸ್ ವಾಟ್ ನೀಡ್ಸ್ ಟು ಬಿ ಡನ್ ಇನ್ ದಿಸ್ ಪ್ರಾಜೆಕ್ಟ್. ನೋಡಿದ್ರೆ 66% ಇದೆ ಅಲ್ವಾ, ನಮ್ಮ 67% ಟೋಟಲ್ ಪ್ರೋಗ್ರೆಸ್. ಬ್ಯಾಚ್ 1 ಇಂದ 4 ವರೆಗೆ 52 ಸರ್. ಓಕೆ, ಸಾಕಾಗುತ್ತೆ. ಸಭೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಗೇರ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರಿ ನಾಗೇಶ್, ಜಿಲ್ಲಾ ಆರೋಗ್ಯ ಇಲಾಖೆಯ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕೆ ಗಣೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಯೋಜನಾಧಿಕಾರಿ ಕುಮಾರ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪುಷ್ಪಲತಾ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಮಲ್ಲಯ್ಯ ಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಟ್ಟಡ ಕಾರ್ಮಿಕರಿಗೆ ಅನಾವಶ್ಯಕ ಯೋಜನೆಗಳನ್ನ ಕೈಬಿಟ್ಟು ಮೂಲಭೂತ ಯೋಜನೆಗಳಾದ ಶೈಕ್ಷಣಿಕ, ವಿದ್ಯಾರ್ಥಿ ವೇತನ, ಮದುವೆ ಸಹಾಯಧನ, ಹೆರಿಗೆ, ಪಿಂಚಣಿ, ವೈದ್ಯಕೀಯ, ಅಂತ್ಯಕ್ರಿಯೆ ಸಹಾಯಧನ ಇನ್ನಿತರ ಯೋಜನೆಗಳ ಸಹಾಯಧನ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಕ್ಷೇಮ ಅಭಿವೃದ್ಧಿಗಾಗಿ ಮೂಲ ಯೋಜನೆಗಳಾದ ಶೈಕ್ಷಣಿಕ ಸಹಾಯಧನ ಹೆಚ್ಚಳ ಮಾಡಬೇಕು. ಈ ಹಿಂದೆ ಇರುವ ಸಹಾಯಧನವನ್ನು ಮರುಸ್ಥಾಪಿಸಬೇಕು. ವೈದ್ಯಕೀಯ, ಮದುವೆ, ಹೆರಿಗೆ, ಪಿಂಚಣೆ, ಮರಣ ಹೊಂದಿದ ವೇಳೆ ಅಂತಿಮ ಸಂಸ್ಕಾರಕ್ಕಾಗಿ ಯೋಜನೆಯ ಸಹಾಯಧನವನ್ನು ಹೆಚ್ಚಿಸಬೇಕು ಹಾಗೂ ಇನ್ನಿತರ ಮೂಲಭೂತ ಯೋಜನೆಗಳಿಗೆ ಒತ್ತು ನೀಡಬೇಕೆಂದು ಮನವಿ ಮಾಡಿದರು. ಅನ್ಯವಶ್ಯಕ ಹೆಲ್ತ್ ಕ್ಯಾಂಪ್, ಸಂಚಾರಿ ಕ್ಲಿನಿಕ್ಗಳಂತಹ ದುಂಡು ವೆಚ್ಚದ ಯೋಜನೆಗಳನ್ನು ರದ್ದುಪಡಿಸಬೇಕು. ಖಾಸಗಿಯವರಿಗೆ ಅಂಬೇಡ್ಕರ್ ಸಹಾಯಕ ಹಸ್ತ ಅಡಿಯಲ್ಲಿ ಸೇವಾ ಕೇಂದ್ರಗಳನ್ನು ಟೆಂಡರ್ ಮೂಲಕ ನೀಡುವುದನ್ನು ತಕ್ಷಣ ರದ್ದುಗೊಳಿಸಬೇಕು. ಈ ಹಿಂದೆ ಇರುವುದನ್ನು ಮುಂದುವರಿಸಬೇಕು. 1125 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ಕಾರ್ಮಿಕರ ಮಕ್ಕಳಿಗಾಗಿ ಶ್ರಮಿಕ ವಸತಿ ಶಾಲಾ ನಿರ್ಮಾಣ ಯೋಜನೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಕಾರ್ಮಿಕರ ವಿರೋಧ ನೀತಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾರ್ಮಿಕ ಸಚಿವರಿಗೆ ಸಂಚಾರ ಆಫೀಸ್ಗಳನ್ನು ಬಂದ್ ಮಾಡಿ, ಸಂಚಾರ ಆಫೀಸ್ಗಳನ್ನು ಬಂದ್ ಮಾಡಿ, ಕಾರ್ಮಿಕರ ಕಿಟ್ಟುಗಳನ್ನು ಬಂದ್ ಮಾಡಿ, ಬಂದ್ ಮಾಡಿ. ಕಾರ್ಮಿಕರಿಗೆ ಮದುವೆ ಧನ ಸಹಾಯವನ್ನು ಮಂಜೂರು ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾರ್ಮಿಕರ ಸಚಿವರಿಗೆ ಸಂತೋಷಕ್ಕೆ ಬೇಕು. ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಕಾರ್ಮಿಕ ಸಚಿವರಿಗೆ ಒಂದು ರದ್ದುಗೊಳಿಸಲೇಬೇಕು. ಅನಾವಶ್ಯಕ ಸಿಟ್ಟುಗಳನ್ನು ರದ್ದುಗೊಳಿಸಿ, ಸಂಚಾರ ಆಫೀಸ್ಗಳನ್ನು ರದ್ದುಗೊಳಿಸಿ. ಮೆಸೇಜ್ ಕಿಟ್ಟು ಮತ್ತು ಎಲ್ಲ ಕಿಟ್ಟುಗಳನ್ನು ರದ್ದು ಮಾಡಲೇಬೇಕು. ವಸತಿ ಶಾಲೆ ಬೇಕಾಗಿಲ್ಲ, ನಮಗೆ ಬೇಕಾಗಿದ್ದು ಮೂಲಭೂತ ಸೌಲಭ್ಯಗಳು. ನಮ್ಮ ಮಕ್ಕಳಿಗೆ ಎಜುಕೇಶನ್ ಬೇಕಾಗಿಲ್ಲ, ಬೇಕೇ ಬೇಕು. ಜಿಲ್ಲಾ ಕಟ್ಟಡ ಕಾರ್ಮಿಕ ಸಂಘ ಸಮನ್ವಯ ಸಮಿತಿ ಐವಾಗ್ನಿನ ಯೋಜನೆಯಾಗಿದ್ದು ಈಗಾಗಲೇ ಸರ್ಕಾರದ ಹಲವಾರು ವಸತಿ ಶಾಲೆಗಳು ಇದ್ದರೂ ಅವುಗಳ ನಿರ್ವಹಣೆ ಸರಿಯಾಗಿ ಆಗುವುದಿಲ್ಲ ಕಂಡುಬರುತ್ತದೆ. ಈ ಯೋಜನೆ ಸಂಪೂರ್ಣವಾಗಿ ಬಿಲ್ಡರ್ಗಳಿಗೆ, ಟೆಂಡರ್ದಾರಿಗರಿಗೆ ಹಾಗೂ ರಾಜಕಾರಣಿಗಳಿಗೆ ಹಣ ಕೊಳ್ಳಿ ಪಡೆಯುವುದು ಮಾರ್ಗವಾಗಿದೆ ಎಂದು ಹೇಳಲಾಗಿದೆ.
ಕಾರ್ಮಿಕರ ಸಹಾಯಗಳು, ಕಟ್ಟಡ ನಿರ್ಮಾಣ ಮತ್ತು ಇತರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಯೋಜನೆಗಳಾದ ಶಿಕ್ಷಣ ಸಹಾಯಧನ ಹೆಚ್ಚಳು ಮಾಡಬೇಕು ಅಥವಾ ಈ ಹಿಂದೆ ಇರುವ ಸಹಾಯಧನ ಮರುಸ್ಥಾಪಿಸಬೇಕು. ಎರಡನೇದು ವೈದ್ಯಕೀಯ, ಮದುವೆ, ಹೆರಿಗೆ, ಪಿಂಚಣಿ, ಮರಣ ಯೋಜನಾ ಸಹಾಯಧನ ಗಣನೀಯವಾಗಿ ಹೆಚ್ಚಿಸಬೇಕು ಹಾಗೂ ಇನ್ನಿತರ ಮೂಲಭೂತ ಯೋಜನೆಗಳು ಒತ್ತ ನೀಡಬೇಕು. ಅನಶ್ಯವಾದ ಹೆಲ್ತ್ ಕ್ಯಾಂಪು, ಸಂಚಾರಿ ಕ್ಲಿನಿಕ್ಗಳನ್ನು, ಒಂದು ವೆಚ್ಚದ ಯೋಜನೆಗಳನ್ನು ರದ್ದುಪಡಿಸಬೇಕು. ಖಾಸಗಿಯವರ ಅಂಬೇಡ್ಕರ್ ಸಹಾಯ ಹಸ್ತ ಅಡಿಯಲ್ಲಿ ಸೇವಾ ಕೇಂದ್ರಗಳು ಟೆಂಡರ್ ಮೂಲಕ ನೀಡುವುದನ್ನು ತಕ್ಷಣ ರದ್ದುಪಡಿಸಬೇಕು. ಈ ಹಿಂದೆ ಇರುವುದನ್ನೇ ಮುಂದುವರಿಸಬೇಕು. 25% ರೂಪಾಯಿ ವೆಚ್ಚದ ಕಟ್ಟಡ, ಕಾರ್ಮಿಕರ ಮಕ್ಕಳಿಗಾಗಿ ಸರ್ವಿಸ್ ವಸತಿ ಸಾಲಡು ನಿರ್ಮಾಣ ಯೋಜನೆಯನ್ನು ಕೈಬಿಡಬೇಕು. ಮೇಲಿನ ಹಕ್ಕುಗಳನ್ನು ನ್ಯಾಯಯುತವಾಗಿ ಕಾರ್ಮಿಕರಿಗೆ ನಿರಂತರವಾಗಬೇಕು ಎಂದು ರಾಜ್ಯ ಕಾರ್ಯಕ್ಕೆ ಹಾಗೂ ಕಾರ್ಮಿಕ ಸಚಿವರು ಒತ್ತಾಯಿಸುತ್ತಾ ಈ ಸಾಂಕೇತಿಕ ಪ್ರತಿಭಟನಾ ಧರಣಿ ಮೂಲಕ ಈ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ನಿಮ್ಮ ಹೆಸರು? ವೀರನ್ಗೌಡರು, KWCU, ಕರ್ನಾಟಕ. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘಗಳ ಸಮನ್ವಯ ಸಮಿತಿ ಮುಖಂಡರಾದ ವೀರನ್ಗೌಡ್, ಆನಂದಪ್ಪ, ವೀರಣ್ಣ ಹೊಸೂರ್, ರಂಗಪ್ಪ ಅಸ್ಕಿಹಾಳ್, ತಿಮ್ಮಪ್ಪ ಸ್ವಾಮಿ, ಮಲಿಯಾಬಾದ್, ಭೀಮಪ್ಪ, ವೀರೇಶ್ ಜಾಲಗರ್, ವೆಂಕಟೇಶ್ ರಾಥೋಡ್, ನಾಗರಾಜ್, ಟಿ ವಾಸು ಸೇರಿದಂತೆ ಅನೇಕರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಓಂ ಸಾಯಿ ಜ್ಞಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಜ್ಞಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. ಬೆಳಗ್ಗೆ 6ಕ್ಕೆ ಕಾಕಡ ಆರತಿ, ಬೆಳಗ್ಗೆ 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ ಬೆಳಗ್ಗೆ 8:30ಕ್ಕೆ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 5,000 ಭಕ್ತರಿಗೆ ಅನ್ನಪ್ರಸಾದವಿರುತ್ತದೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾ ಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೌರ್ಣಿಮಾ ದಿನದಂದು ಶನಿ ದೋಷ ನಿವಾರಣೆ ಅರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತಿದೆ. ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಸರ್ವರಿಗೂ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಆಧೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164000600. ಇನ್ನೊಂದು ದೂರವಾಣಿ ಸಂಖ್ಯೆ 7611999399. Welcome, Chennai Shopping Mall ge welcome, Ashada sale ge welcome, come, Chennai Shopping Mall ge welcome, come, Ashada sale ge come, KG Sale Bank in Chennai Shopping Mall, come. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಲಾಡ್ಜ್ ಮೇಲೆ ಖಚಿತ ಮಾಹಿತಿ ಮೇರೆಗೆ ಗ್ರಾಮೀಣ ಪೊಲೀಸರು ದಾಳಿ ನಡೆಸಿ 4 ಜನರನ್ನ ಬಂಧಿಸಿ 6 ಜನ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯ ಕುಕನೂರು ಕ್ರಾಸ್ ಬಳಿಯಲ್ಲಿರುವ ಮೆಗಾ ರೆಸ್ಟೋರೆಂಟ್ ಲಾಡ್ಜ್ ನಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿರುವ ಕುರಿತು ಖಚಿತ ಮಾಹಿತಿ ಮೇರೆಗೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾಬಯ್ಯ ನಾಯ್ಕ್ ಹಾಗೂ PSI ಪ್ರಕಾಶ್ ಡಂಬಳ್ ನೇತೃತ್ವದಲ್ಲಿ ದಾಳಿ ನಡೆಸಿದರು. ದಾಳಿ ವೇಳೆ ಲಾಡ್ಜ್ ನಲ್ಲಿ 6 ಜನ ಮಹಿಳೆಯರನ್ನು ರಕ್ಷಣೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿಪಟ್ಟಂತೆ 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಕೃತ್ಯಕ್ಕೆ ಬಳಸುತ್ತಿದ್ದ 2 ಕಾರ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ತನಿಖೆ ಮುಂದುವರೆಸಿದ್ದಾರೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನೂ ಸ್ವಲ್ಪ ಸರಿ ಜಾಗ ಬೇಕು. ಇಂದ ಕೊಡು.
ಸರ್ ಒಂದು ನಿಮಿಷ. ಹಿರಿಯ ಪತ್ರಕರ್ತ ಆರ್ ರಾಮು ನಿಧನದ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಆರ್ ರಾಮು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಪತ್ರಕರ್ತ ಆರ್ ರಾಮು ಅವರು ಕಳೆದ 25 ವರ್ಷಗಳಿಂದ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಾರಂಭದಲ್ಲಿ ಸ್ಥಳೀಯ ವಾಹಿನಿಯ ಮುಖ್ಯಸ್ಥ ಕ್ಯಾಪ್ಷನ್ ಚೌಧರಿ ಅವರ ಚಾನಲಿನಲ್ಲಿ ಕೆಲಸ ಮಾಡುತ್ತಿದ್ದರು. ಲೋಕಲ್ ಚಾನೆಲ್ನಲ್ಲಿ ಕೆಲಸ ಮಾಡುವ ವೇಳೆ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದ್ದಾರೆ ಎಂದರು. ನಂತರ ದಿನದಲ್ಲಿ ಪ್ರಜಾಪ್ರಸಿದ್ಧ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದರು. ಪತ್ರಕರ್ತರ ಕೆಲಸ ಭದ್ರತೆ ಇಲ್ಲದ ಕೆಲಸವಾಗಿದೆ. ಆರ್ ರಾಮು ಸಹ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಮರಳಿ ಬಾರಲೇ ಇಲ್ಲ. ರಾಮು ಅವರ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿ ಇದೆ. ಇದು ಪತ್ರಕರ್ತರಿಗೆಲ್ಲ ಪಾಠವಾಗಬೇಕಿದೆ ಎಂದರು. ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಾಗ 1 ಲಕ್ಷ ಹಣದ ಅವಶ್ಯಕತೆ ಇತ್ತು. ಹಣ ಕಟ್ಟಿ ಮೃತದೇಹ ಪಡೆಯಲಾಯಿತು. ಪತ್ರಕರ್ತ ರಾಮು ಕುಟುಂಬದ ಸಂಕಷ್ಟದ ಕುರಿತು ತಿಳಿಸಿದಾಗ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ನೆರವಿಗೆ ಧಾವಿಸಿ 1 ಲಕ್ಷ ರೂಪಾಯಿ ನೆರವು ನೀಡಿದ್ದಾರೆ ಎಂದರು. ರಾಮು ಆಸ್ಪತ್ರೆಯ ಚಿಕಿತ್ಸೆ ವೆಚ್ಚ ಭರಿಸಿದ ಶಾಸಕ ಶಿವರಾಜ್ ಪಾಟೀಲ್ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಆರ್ ರಾಮು ಅವರು ಸಾವು ಮನೆಗೆಲ್ಲ ಮನೆ ಬರಿ. ಪತ್ರಕರ್ತರು ಕೆಲಸದ ಒತ್ತಡದಲ್ಲಿ ಆರೋಗ್ಯಕ್ಕೆ ಒತ್ತು ಕೊಡದೇ ಇದ್ದ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತವೆ. ಆರೋಗ್ಯಕ್ಕೆ ಒತ್ತು ನೀಡಬೇಕು, ಜೊತೆಗೆ ತಮ್ಮ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯನ್ನು ಮರೆಯಬಾರದು ಎಂದು ತಿಳಿಸಿದರು. ಸೈಲೆಂಟ್ ಆಗಿ ಸರ್. ಸೊ ಲೋಕಲ್ ಚಾನಲ್ ಬರದೇ ಇದ್ದರೆ ಕಾರ್ಯಕ್ರಮ ಆರಂಭ ಮಾಡಲಾರ್ದಂಥ ದಿನಗಳು ಬಂದಿದೆ. ಜೊತೆಗೆ ಅತ್ಯಂತ ಎಲ್ಲರ ನಡುವೆ ರಾಜಕಾರಣಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಎಲ್ಲ ಸ್ನೇಹಿತರ ನಡುವೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಉತ್ಸಾಹಿಯಾಗಿ ರಾಮು ಅವರು ನಮ್ಮೆಲ್ಲರ ನಡುವೆ ಕೆಲಸವನ್ನು ಮಾಡ್ತಾಯಿದ್ರು. ಅದಾದ ನಂತರ ಪದ್ಮಶ್ರೀ ಚಾನಲ್ ಅಂತ ಆರಂಭ ಆಯಿತು. ಆ ಚಾನಲ್ಗೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. ಸೊ ನಂತರ 8-10 ವರ್ಷಗಳಿಂದ ಈ ಕ್ಷೇತ್ರದಿಂದ ದೂರ ಇದ್ದರು. ಅದರ ನಂತರ ಶಿವರಾಜ್ ಅವರು ಪ್ರಜಾಪ್ರಸಿದ್ಧ ಪತ್ರಿಕೆ ಆರಂಭ ಮಾಡಿದಾಗ ಮತ್ತೆ ಅವರು ಅಲ್ಲೇ ಸೇವೆಯನ್ನು ಆರಂಭ ಮಾಡಿದರು. ಬಹುತೇಕ ಪತ್ರಕರ್ತರ ಬದುಕು ಹೇಗೆ ಆಗಿದೆ ಅಂದರೆ, ಸೊ ಭದ್ರತೆ ಇಲ್ಲದ ಬದುಕು ನಮ್ಮದಾಗಿದೆ. ಇರುವಂಥ ದಿನಗಳಲ್ಲಿ ನಮ್ಮ ಕುಟುಂಬಕ್ಕೆ ಆಸರೆ ಆಗುವ ನಿಟ್ಟಿನಲ್ಲಿ ನಾವು ಕೂಡ ಚಿಂತನೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ರಾಮು ಅವರ ಪರಿಸ್ಥಿತಿ ನೋಡಿದಾಗ ಬಹುತೇಕ ಕಳೆದ 4-5 ದಿನಗಳ ಹಿಂದೆಯೇ ಮಗಳು ನನಗೆ ಕರೆ ಮಾಡಿ, ರಾಮು ಅವ್ರ ಮಗಳು ಕರೆ ಮಾಡಿ, ಅಂಕಲ್ ನಮಗೆ ಭಾಳ ತೊಂದರೆ ಆಗಿದೆ, ಕನಿಷ್ಠ ನಮ್ಗೆ ಚಿಕಿತ್ಸೆ ಕೊಡೋಕ್ಕೆ ಕೂಡ ಆಗ್ತಾ ಇಲ್ಲ, ಒಂದು 20-30 ರೂಪಾಯಿ ಪ್ರತಿದಿನ ಖರ್ಚಾಗ್ತಾ ಇದೆ, ನಮ್ಮಲ್ಲಿ ಹಣ ಇಲ್ಲ, ಈಗಾಗಲೇ ನಾವು ಹಣನ ಕಳ್ಕೊಂಡಿದ್ದೀವಿ, ಈಗ ತೋರ್ಸೋಕ್ಕಾಗಲಾರ್ದಂಥ ಸ್ಥಿತಿ ಆದ ಅನ್ನೋಂಥ ಕೇಳಿದಾಗ ನನಗೂ ಕೂಡ ಭಾಳ ಬೇಸರ ಆಯಿತು ಅದನ್ನು ಕೇಳಿ. ಸೊ ಇದ್ದಾಗ ನಾವು ರಿಪೋರ್ಟರ್ ಅಂತ ತಿರುಗಾಡಿದಾಗ ಬಹುತೇಕರು ಎಲ್ಲರೂ ಬಂದು ನಮಗೆ ಚಹಾ ಕುಡಿಸೋದು, ನಮ್ಮ ಯೋಗಕ್ಷೇಮವನ್ನು ವಿಚಾರಿಸೋಂಥದ್ದು ಆಗ್ತದೆ. ಈ ಫೀಲ್ಡ್ನಿಂದ ದೂರ ಹೋದಾಗ ಕನಿಷ್ಠ ಕರೆದು ಒಂದು ಚಹಾ ಕುಡಿಸಲಾರ್ದಂಥ ಸ್ಥಿತಿ ನಾವೆಲ್ಲರದು ಅಂತ ನಾನು ಅನ್ಕೊಂತೀನಿ. ನಾವು ಇದ್ದ ವೃತ್ತಿಯಲ್ಲಿನೇ ಆ ಸಮಯದಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ಳೋಂಥದ್ದನ್ನು
ಕುಟುಂಬಕ್ಕೆ ಒತ್ತು ನೀಡುವಂಥದ್ದನ್ನು ಆರೋಗ್ಯಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಮತ್ತೆ ಈ ಬಾಡಿನ ಕೊಡಲಾರದಂಥ ಸ್ಥಿತಿ ಆಯಿತು. ಹಾಸ್ಪಿಟ್ಲಲ್ಲಿ 1 ಲಕ್ಷ ಕಟ್ಟಬೇಕು, ಹಾಗಾದರೆ ಬಾಡಿ ಒಯ್ಯಿರಿ, ಇಲ್ಲಾಂದ್ರೆ ಇಲ್ಲ ಅಂದಾಗ ನಾವೆಲ್ಲ ಸ್ನೇಹಿತರೆಲ್ಲರೂ ಹೋಗಿ, ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡಿ, ಆನಂತರ ಶಾಸಕರು ಕೂಡ ಕರೆ ಮಾಡಿ ನಾನು ಕೂಡ ಒಂದಿಷ್ಟು ಹಣನ ಕೊಡ್ತೀನಿ, ಬಾಡಿಯನ್ನು ಕೊಡ್ರಿ ಅಂತಂದಾಗ ಕೊಟ್ಟರು. ಈ ಸ್ಥಿತಿ ಬಹುತೇಕ ನಮ್ಮೆಲ್ಲರಿಗೆ ನಾವು ಮನವರಿಕೆ ಆಗ್ಬೇಕಂತ, ರಾಮನ ಮನವರಿಕೆ ನಾವು ಮಾಡ್ಕೋಬೇಕಾಗಿದೆ. ಏನಾಗ್ತದೆ ನಮ್ಮದು ಸ್ಥಿತಿ ಅನ್ನೋಂಥದ್ದು. ಬರೀ ನಾವು ಬಿಡಿಗಾಸಿಗಾಗಿ ದುಡಿಯೋಂಥವ್ರು, ಯಾವುದೇ ಭದ್ರತೆ ಇಲ್ಲದ ಬದುಕು ನಮ್ಮದು. ಹಾಗಾಗಿ ಮೊದಲನೇದಾಗಿ ನಾವು ಆರೋಗ್ಯಕ್ಕೆ ಒತ್ತು ನೀಡಿದಾಗ ಮಾತ್ರ ಕುಟುಂಬಕ್ಕೂ ಕೂಡ ಕುಟುಂಬವನ್ನು ಸಂಕಷ್ಟದಿಂದ ನಾವು ಪಾರು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಪೂರ್ಣ ಗಳಿಕೆ ಬೇಡ ನಮಗೆ, ಕನಿಷ್ಠ ಬದುಕು ಏನು ಬೇಕು, ಆ ಬದುಕಿಗೆ ಏನು ಬೇಕು ಅದನ್ನು ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಮತ್ತೆ ನಿನ್ನೆ ಕೂಡ ಯುವ ಕಾಂಗ್ರೆಸ್ ಮುಖಂಡರಾದ ಈ ರವಿ ಬೋಸರಾಜ್ ಅವ್ರ ಗಮನಕ್ಕೂ ಕೂಡ ಈ ಟೈಪ್ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ತಂದಾಗ ಅವರು ಕೂಡ ಇಲ್ಲ, ನನ್ನ ಕೈಲಾದ ಸಹಾಯನ ನಾವು ಕುಟುಂಬಕ್ಕೆ 1 ಲಕ್ಷ ರೂಪಾಯಿಯನ್ನು ಕೊಡ್ತೀನಿ ಅನ್ನೋಂಥ ನಿನ್ನೆ ಹೇಳಿದರು. ಇವತ್ತಿನ ಹಣ ಕೂಡ ಅವರು ಕಳಿಸಿದ್ದಾರೆ. ಹಾಗಾಗಿ ನಾವು ಅವರಿಗೆ ನಮ್ಮ ಸಂಘದ ವತಿಯಿಂದ ನಾವು ಧನ್ಯವಾದಗಳನ್ನ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಹಾಗೆಯೇ ಆಸ್ಪತ್ರೆ ವೆಚ್ಚವನ್ನು ಭರಿಸಿದಂಥ ಶಾಸಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಈ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಿರಿಯ ಪತ್ರಕರ್ತ ವೆಂಕಟೇಶ್ ಸಿಂಗ್ ಮಾತನಾಡಿ, ರಾಮು ಕಳೆದ 2.5 ದಶಕಗಳ ಹಿಂದೆ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ್ದು, ಅವರ ಆರಂಭದಲ್ಲಿ ರಂಗಕ್ಷೇತ್ರದಲ್ಲಿ ಆಸಕ್ತಿ ಇತ್ತು, ಜೊತೆಗೆ ಮಾಧ್ಯಮ ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಸಿಕೊಂಡು ಬಂದರು. ಅವರು ಜೊತೆಗೆ ಸಾಕಷ್ಟು ಜನರ ಕೆಲಸ ಮಾಡಿದ್ದಾರೆ. ಪತ್ರಕರ್ತರಾದವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಇಲ್ಲದೇ ಇದ್ದರೆ ಬಹುದೊಡ್ಡ ಕಷ್ಟ ಅನುಭವಿಸಬೇಕಾಗುತ್ತದೆ. ರಾಮು ಅವರು ಆರೋಗ್ಯಕ್ಕೆ ಒತ್ತು ನೀಡಿರಲಿಲ್ಲ, ನಿರ್ಲಕ್ಷ್ಯ ವಹಿಸಿದ್ದರು. ಇದೀಗ ಅವರ ಅನಾರೋಗ್ಯವೇ ಅವರನ್ನು ಸಾವಿಗೀಡಾಗುವಂತೆ ಮಾಡಿದೆ. ಪತ್ರಕರ್ತರು ನಿಮ್ಮ ಆರೋಗ್ಯಕ್ಕೆ ಒತ್ತು ನೀಡುವುದೇ ಯಾವುದೇ ವೃತ್ತಿ ಬದ್ಧತೆ ಇದ್ದರೂ ಆರೋಗ್ಯಕ್ಕೆ ಒತ್ತು ನೀಡಬೇಕು. ಯಾವುದೇ ದುಶ್ಚಟಗಳಿಗೆ ಹೆಚ್ಚು ದಾಸರಾಗಬಾರದು. ವೃತ್ತಿ ಭದ್ರತೆ ಜೊತೆಗೆ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕುಟುಂಬದ ಭದ್ರತೆಗೆ ಕಾಳಜಿ ವಹಿಸಬೇಕು ಎಂದರು. ತುಂಬಲಾರದ ನಷ್ಟ ಅವರಿಗೆ ಮಕ್ಕಳಿದ್ದು ವಿದ್ಯಾಭ್ಯಾಸ ಮತ್ತು ಆರ್ಥಿಕ ನಿರ್ವಹಣೆ ಸಹಾಯ ಮಾಡಬೇಕು. ಪತ್ರಕರ್ತರು ಹೆಚ್ಚಾಗಿ ಆರೋಗ್ಯ ಕಡೆ ಗಮನ ಕೊಡುವುದು ಇತ್ತೀಚೆಗೆ ಕಡಿಮೆಯಾಗಿದೆ. ಆರೋಗ್ಯ ರಕ್ಷಣೆ ಇಲ್ಲದೆ ಇದ್ದರೆ ನಮ್ಮ ಕುಟುಂಬದ ನೋಡಿಕೊಳ್ಳುವವರು ಯಾರು? ಆರೋಗ್ಯವನ್ನೇ ಕಾಪಾಡಿಕೊಂಡು ವೃತ್ತಿಯಲ್ಲಿ ಮುಂದುವರಿಯಬೇಕು ಎಂದರು. ನಾನು ಸತ್ಯನಾರಾಯಣ ಗುರುನಾಥ್, ವಿಜಯ್, ವೆಂಕಟೇಶ್ವರ ಮತ್ತು ಇನ್ನಿತರೆಲ್ಲರೂ ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಅವ್ರ ಹತ್ರ ದುಡ್ಡಿರಲಿಲ್ಲ ಹಾಸ್ಪಿಟ್ಲಿಗೆ ಪೇಮೆಂಟ್ ಮಾಡೋದು. ಮತ್ತು ತಕ್ಷಣವೇ ಶಿವರಾಜ್ ಪಾಟೀಲ್ ಅವರಿಗೆ ಮಾತನಾಡಿ ಮತ್ತು ಕೈಲಾದಷ್ಟು ಸಹಾಯ ಮಾಡಿ ಅವರು ಅದನ್ನು ಹಾಸ್ಪಿಟ್ಲಿಗೆ ಹೋದ ದುಡ್ಡನ್ನು ಪಾವತಿ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಯಾವುದೇ ಪತ್ರಕರ್ತರಿಗೆ ಈ ರೀತಿ ದುರಂತ ಸಹ ಬರ್ಬೋದು. ನಾವು ವೃತ್ತಿಯಲ್ಲಿರುವಾಗ ನಮಗೆ ಸಾರ್ವತ್ರಿಕವಾಗಿ ಸಾಕಷ್ಟು ಮನ್ನಣೆ ಸಿಗ್ತದೆ. ಆ ಮನ್ನಣೆಯಲ್ಲಿಯೇ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದು ಮರೆತು ಬಿಡ್ತೀವಿ. ನಾವು ನಮಗೇನು ಎಲ್ಲಾದರೂ ಡಿ ಸಿ ಮಾತಾಡ್ತಾರೆ, ಮಿನಿಸ್ಟ್ರು ಮಾತಾಡ್ತಾರೆ, MLA ಮಾತಾಡ್ತಾರೆ, ಎಲ್ಲ ಈಜಿ ಅವಕಾಶ ಸಿಗ್ತವೆ. ಆ ಒಂದು ಇದರಲ್ಲಿ ನಾವು ನಮ್ಮ ಕುಟುಂಬ, ಹೆಂಡತಿ, ಮಕ್ಕಳು ಮತ್ತು ಅವರ ಅಭ್ಯಾಸ, ನಮ್ಮ ಆರೋಗ್ಯನ ನಾವು ಅಧಿಕರಿಸಬೇಕು. ದಯವಿಟ್ಟು ಪತ್ರಕರ್ತರ ಹತ್ರ ನಾನು ಒಂದು ಮನವಿ, ಯಾವುದೇ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ವೃತ್ತಿಯ ಬದ್ಧತೆ ಇರಲಿ, ಅದರ ಜೊತೆಗೆ ನೀವು ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ದುಶ್ಚಟಗಳಿಂದ ದೂರ. ವಿಶೇಷವಾಗಿ ಪತ್ರಕರ್ತರಲ್ಲಿ ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡೋದು ಸಹಜ ಅಭ್ಯಾಸಗಳು. ಆದರೆ ಅದೊಂದು ಮಿತಿಯಲ್ಲಿರಬೇಕು. ಇವತ್ತು ರಾಮು ಸಾವಿಗೆ ಅದು ಮುಖ್ಯ ಕಾರಣ. ಇವತ್ತು ಆತನ ಅತಿಮೀರಿದಂಥ ಮಿತಿ ಮೀರಿದಂಥ ಮದ್ಯಪಾನ ಮತ್ತು ಆತನ ಧೂಮ್ರಪಾನವೇ ಆತನ ಆರೋಗ್ಯಕ್ಕೆ ಒಂದು ದುಷ್ಪರಿಣಾಮ ಬೀರಿತು. ಆ ದಿಶೆಯಲ್ಲಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ಮನವಿ, ತಾವೆಲ್ಲರೂ ವೃತ್ತಿಯಲ್ಲಿ ತಮ್ಮ ವೃತ್ತಿಯ ಬದ್ಧತೆಯನ್ನು ತೋರಿಸಿ, ಆದರೆ ವೃತ್ತಿ ಬದ್ಧತೆಯಲ್ಲಿ ತಮ್ಮ ಆರೋಗ್ಯ ಸಮಸ್ಯೆಯನ್ನು, ತಮ್ಮ ಕುಟುಂಬವನ್ನು, ತಮ್ಮ ನಡತೆಯನ್ನು ದುರ್ಮಾರ್ಗದತ್ತ ತೆಗೆದುಕೊಂಡು ಹೋಗಬೇಡ್ರಿ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ, ರಂಗ ಚಟುವಟಿಕೆಗಳು ಮತ್ತು ಸಿನಿಮಾದಲ್ಲಿ ಸ್ವಲ್ಪ ಆಸಕ್ತಿ ಇತ್ತು. ನೀವೇ ಆತ ರಾಯಚೂರಿನಲ್ಲಿ ಕಳೆದ 2.5 ದಶಕಗಳ ಹಿಂದೆ ಹೊಸ ತಾಂತ್ರಿಕತೆಯನ್ನು ಬಳಸಿಕೊಂಡು ಕ್ಯಾಪ್ಟನ್ ಚೌಧರಿ ಆರಂಭಿಸಿದಂಥ ಕೇಬಲ್ ಚಾನಲ್ನಲ್ಲಿ ಕಾರ್ಯನಿರ್ವಹಿಸ್ತಿದ್ದ. ಆಗ ನಮ್ಮ ಜೊತೆಗೆ ಸಾಕಷ್ಟು ಒಡನಾಟ, ಬಹುತೇಕರು ಆತನ ಒಳ್ಳೆ ಸಂಪರ್ಕದಲ್ಲಿರಲಿಕ್ಕೆ ಇತ್ತೀಚಿನ ವರದಿಗಾರರು. ಆ ಸಂದರ್ಭದಲ್ಲಿ ಮೊದಲು ಚನ್ನಬಸವಣ್ಣ ಇದ್ದ, ಅದಾದ ನಂತರ ದುರ್ಗೇಶು ಮತ್ತು ಖಾದರ್ ಆ ಚಾನಲ್ನಲ್ಲಿ ವಿಡಿಯೋ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದ್ರು. ಅವ್ರ ಜೊತೆಗೆ ಸಾಕಷ್ಟು ಒಡನಾಟ ಇರ್ತಕ್ಕಂಥ ರಾಮು ಒಂದು ವೃತ್ತಿಯನ್ನು ಆರಂಭಿಸಿದ್ದು ಆ ಚಾನಲ್ ಮೂಲಕ. ನಂತರ ವೃತ್ತಿಯಿಂದ ವಿಮುಖನಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿ ಸಾಕಷ್ಟು ಹಣವನ್ನು ಮಾಡಿಕೊಂಡಿದ್ದ. ಆದರೆ ಯಾವುದೇ ಪತ್ರಕರ್ತನಾದವನು ತನ್ನ ಆರೋಗ್ಯದ ಬಗ್ಗೆ ಮತ್ತು ತನ್ನ ನಡತೆ ಬಗ್ಗೆ ಸಾರ್ವತ್ರಿಕವಾಗಿ ಒಳ್ಳೆಯ
ದೃಷ್ಟಿಯಲ್ಲಿ ಇರಲಿಲ್ಲ ಅಂತಂದರೆ ಆತನ ಬದುಕು ಅತ್ಯಂತ ಕೊನೆಯ ಕಾರ್ಯನಿರತ ಪತ್ರಕರ್ತರು ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್ ಮಾತನಾಡಿ ಆರ್ ರಾಮು ಅವರ ಆರಂಭದಲ್ಲಿ ಪರಿಚಯ ಆಗಿದ್ದ ವೇಳೆ ಹೊಸದನ್ನು ಏನಾದರೂ ಮಾಡಬೇಕು ಎನ್ನುವ ಛಲ ಅವರಲ್ಲಿ ಆರಂಭದಲ್ಲಿ ಉತ್ತಮ ಕೆಲಸ ಮಾಡಿದ್ದರು ಎಂದರು. ಈ ವೇಳೆ ಪತ್ರಕರ್ತರಾದ ವೆಂಕಟೇಶ್ ಹೂಗಾರ್, ಜಗನ್ನಾಥ್ ಪೂಜಾರ್, ಅಣ್ಣಪ್ಪ ಮೇಟಿಗೌಡ್, ದುರ್ಗೇಶ್ ಅಬ್ದುಲ್ ಖಾದರ್ ಮಾತನಾಡಿದರು. ಓದ್ಸಾಕತ್ತ ಅದು ಹೆಂಗಾಗಿರ್ತಂದ್ರೆ ಅವ್ರಿಗೆ ಲೋಕಲ್ ಚಾನಲ್ಗೂ ಈ ಚಾನಲ್ಗೂ ನ್ಯೂಸ್ ರೀಡರ್ಗೆ ಏನೋ ಡಿಫ್ರೆನ್ಸ್ ಆಗಲ್ಲ. ಅಂದ್ರೆ ಏನಾರ ಹೊಸದಾಗಿ ಮಾಡಬೇಕು ಅಂತಂದ್ರೆ ಅದನ್ನು ಮಾಡಿದಿರುತ್ತಂತ ಒಂದು ಛಲ ರಾಮನಲ್ಲಿತ್ತು. ಆದರೆ ದುರ್ದೈವ ಒಂದು ಸಂದರ್ಭ ಹೇಳಿದಂಗೆ ಕೇವಲ ಕೆಲವೇ ದಿನಗಳಲ್ಲಿ ಆತನ ಒಂದು ಸ್ಥಿತಿ ಬಂದಿಲ್ಲ ಅಂತಂದ್ರೆ ಚಾನಲ್ ಮುಂದೆ ಬಂದಿದ್ದ ಪರಿಸ್ಥಿತಿ ಅಷ್ಟು ರೇಜು ಜನರಲ್ಲಿ ಕೂಡ ಹುಟ್ಟಿ ಆಗಿಲ್ಲ. ಆ ಥರದ ವ್ಯಕ್ತಿ ನಮ್ಮಿಂದ ದೂರ ಆಗಿರೋದು ಬಹಳಷ್ಟು ಗೌರವ ಮಾಡ್ತದೆ. ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಮಾತನಾಡ್ತೀನಿ. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರು ಸಂಘದ ಜಿಲ್ಲಾ ಪ್ರಧಾನಿ ಕಾರ್ಯದರ್ಶಿ ಎಂ ಶಾಶಹಟ್ಟಿ, ಉಪಾಧ್ಯಕ್ಷ ಶಿವಪ್ಪ ಮಡಿವಾಳರ್, ಪತ್ರಕರ್ತರಾದ ಜಿ ವೀರಾರೆಡ್ಡಿ, ಮಲ್ಲಿಕಾರ್ಜುನ್ ಸ್ವಾಮಿ, ಸಿದ್ದಯ್ಯ ಸ್ವಾಮಿ ಕುಕನೂರ್, ಎಚ್ ವೀರನ್ಗೌಡ, ರಘುನಾಥ್ ರೆಡ್ಡಿ ಮನ್ಸಲಾಪುರ್, ಶಿವರಾಜ್, ವಿಜಯಕುಮಾರ್ ಜಾಗಟ್ಕಲ್, ಭೀಮೇಶ್ ಪೂಜಾರ್, ಶಶಿಧರ್ ಅಂಗಡಿ, ಮುತ್ತಣ್ಣ ಹೆಳವರ್, ಶರಣಯ್ಯ ಹಿರೇಮಠ್, ಶ್ರೀಕಾಂತ್ ಸಾವೂರ್, ಹುಸೇನಪ್ಪ, ನೀಲ್ಕಂಠ್ ಸ್ವಾಮಿ, ಧೀರೇಂದ್ರ ಕುಲಕರ್ಣಿ, ಗುರುರಾಜ್, ರಾಜು, ಮಂಜುನಾಥ್ ಸಾಲಿ, ಮಲ್ಲಿಕಾರ್ಜುನಯ್ಯ ಸ್ವಾಮಿ, ಅನಿಲ್, ತಾಯಪ್ಪ, ಈರಪ್ಪ, ದುರ್ಗೇಶ್, ಮೊಹಮ್ಮದ್ ಜಲಾನಿ, ಅಬ್ದುಲ್ ಖಾದರ್, ಬಾಲು ಹನುಮಂತ್, ಶಿವಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೆಕ್ಕಾ ದರ್ವಾಜಾ, ಕಾಟೆ ದರ್ವಾಜಾ, ಕಲ್ಲಾನಿ ಸ್ಥಳಕ್ಕೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ. ಕೇಂದ್ರ ಬಸ್ ನಿಲ್ದಾಣ ಬಳಿ ಸೇತುವೆ, ಕೋಟೆಯಲ್ಲಿ ಗ್ಯಾಲರಿ, ಕಲ್ಲಾನೆ ಸೌಂದರ್ಯೀಕರಣಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸೂಚನೆ. ಜಲಜೀವನ್ ಮಿಷನ್ ಕಾಮಗಾರಿ ಪ್ರಗತಿ ಪರಿಶೀಲನೆ. ಕಡಿಮೆ ಪ್ರಗತಿ ದಾಖಲಿಸಿದ ತಾಲೂಕು ಪಂಚಾಯಿತಿಗಳಿಗೆ ನೋಟಿಸ್ ನೀಡಿ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕ ಸಮನ್ವಯ ಸಮಿತಿಯಿಂದ ಕಾರ್ಮಿಕ ಇಲಾಖೆ ಮುಂದೆ ಪ್ರತಿಭಟನೆ. ಎರಮರಸ್ ರಸ್ತೆಯ ಲಾಡ್ಜ್ ಮೇಲೆ ಪೊಲೀಸರ ದಾಳಿ. ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ 6 ಮಹಿಳೆಯರ ರಕ್ಷಣೆ, 4 ಬಂಧನ. ಮತ್ತು ಪತ್ರಕರ್ತ ಆರ್ ರಾಮು ನಿಧನಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.